ನಮ್ಮೂರಲ್ಲಿ ನನ್ನ ಫ್ರೆಂಡು ಎದುರಿಸಿದ ಬೆಳೆಸಿರೆ ನಮ್ಮೂರಲ್ಲಿ ನನ್ನ ಫ್ರೆಂಡು ಹಾಕೊಂಡು ಎದುರಿಸಿದ ಬೆಳೆಸಿರೆ ಬಂದ್ ನೋಡ್ರಿ ಅಣ್ಣ ನಾನಿನ್ನ ಬಿಡಲ್ಲ 1993 ಅಲ್ಲಿ ಮಾಡಿದ್ರು ಉಪೇಂದ್ರ ಉಷು ಅದೇ ತರನೇ ಮಾಡಿದಾರೆ ನಮ್ಮ ನವೀನ್ ಅಣ್ಣ ಕುಮಾರ್ GS ಒಂದ್ ನೋಡ್ಬೇಕು ಇಂಥ ಸಿನಿಮಾ ನಮ್ಮ ಕನ್ನಡಿಗರ್ಸು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿರ್ತಕ್ಕಂಥ ಮೂವಿ ಮಾಡಿದ್ದಾರೆ. ಇಂಥ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ಬೇಕು. ಖಂಡಿತ ಇಂಥ ಹೊಸೊಬ್ಬರಿಗೆ ಒಳ್ಳೆ ಟ್ಯಾಲೆಂಟ್ ಇರೋರಿಗೆ ನಮ್ಮ ಕನ್ನಡ ಜನತೆ ಸಪೋರ್ಟ್ ಮಾಡ್ಬೇಕು. ಈ ತರ ಮೂವೀಸ್ ನಾವು ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡಿದೀವಿ ಅಂತಂದ್ರೆ ಫುಲ್ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿ ಬಂದಿದ್ದ ಮೂವಿ. ಇಂಥ ಮೂವೀಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಬಂದಿಲ್ಲ. ಮುಂಬಡಿಕೆ ಇದೇ ತರ ನಾವು ಚೆನ್ನಾಗಿರುವಂತ ಮೂವೀಸ್ ಬರ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಂತಾ ಇದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನಿನ್ನ ಬಿಡಲಾರೆ, ಪಾರ್ಟ್ 2 ಬೇಕಣ, ಬೇಕೇ ಬೇಕು. ಚೆನ್ನಾಗಿದೆ ಸರ್, ಸೂಪರ್ ಸೂಪರ್, ಅದ್ಭುತ, ಫಸ್ಟ್ ಕ್ಲಾಸ್, ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ, ನೋಡ್ಬೋದು. BGM, ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ, ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಏನೋ ಫ್ಲಾಟ್ ಇದೆ, ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ತುಂಬಾ ಹೊಸ ಪ್ರಯತ್ನ, ಎಲ್ಲ ಹೊಸಬ್ರೇನೆ. ಒಳ್ಳೆ ಫ್ಯೂಚರ್ ಇದೆ ಮುಂದೆ ಟೀಮ್ಗೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ. ತರ ಎಲ್ಲ ಬಂದು ಕುಟುಂಬ ಸಮೇತ ನೋಡಿ ಚೆನ್ನಾಗಿ ಫಿಲಂ ಮಾತ್ರ. ಹೊಸ ತರ ಕತೆ, ಹೊಸ ಇದು ಸೂಪರ್ ಆಗಿತ್ತು. ಪ್ರವೀಣ್ ವ್ಯಾಪ್ತಿ ಮಾತ್ರ ಸೂಪರ್. ತುಂಬಾ ಸೂಪರ್ ಆಗಿದೆ. ಸ್ಟೋರಿ ಚೆನ್ನಾಗಿದೆ, ಆಕ್ಟಿಂಗ್ ಅಷ್ಟೇ ಚೆನ್ನಾಗಿದೆ. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೊಸ ಪ್ರಯತ್ನ, ಕನ್ನಡ ಚಿತ್ರಗಳು ಹೊಸ ಒಂದು ಟೀಮ್ ಕಟ್ಕೊಂಡು ಹೀರೋ ಆಗಿರ್ಬೋದು, ಹೀರೋಯಿನ್, ಡೈರೆಕ್ಟರ್ ಎಲ್ಲ ಹೊಸಬ್ರೆ ತುಂಬಾ ಹೊಸ ಪ್ರಯತ್ನ ಮಾಡಿದ್ದಾರೆ. ಕನ್ನಡ ಸಿನಿಮಾನ ಎಲ್ಲಾರು ಬಂದ್ ನೋಡಿ. ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲಾ ನಟರು, ಚಿಕ್ಕ ಹುಡುಗ ಆಗಿರ್ಬೋದು, ತುಂಬಾ RR ಮೂವಿ ತುಂಬಾ ಹೊಸ ವಿಭಿನ್ನವಾಗಿ ತಗೋಗಿದ್ದಾರೆ. ದಯವಿಟ್ಟು ಎಲ್ಲಾರು ಬಂದು ಥಿಯೇಟರ್ ಅಲ್ಲೇ ಕನ್ನಡ ಸಿನಿಮಾ ನೋಡಿ, ಕನ್ನಡನ ಬೆಳೆಸಿ. ಜೈ ರಾಜರಾಜೇಶ್ವರಿ. ಸೂಪರ್, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ಸರ್. ಸಖತ್ತಾಗಿದೆ ಅವರು. ಎಲ್ರು ಒಂದ್ ಸತಿ ಥಿಯೇಟರ್ ಅಲ್ಲಿ ನೋಡ್ಬೇಕು ಅಷ್ಟೇ. ಚೆನ್ನಾಗಿದೆ ಸರ್, ಸೂಪರ್, ಚೆನ್ನಾಗಿದೆ, ಸೂಪರ್ ಮೂವಿ. ಎಲ್ಲರೂ ಬಂದು ನೋಡ್ಬೇಕು ಥಿಯೇಟರ್ಗೆ ಅಂತ. ಕನ್ನಡ ಸಿನಿಮಾ ಬೆಳೆಸ್ಬೇಕು. ತುಂಬಾ ಚೆನ್ನಾಗಿದೆ. ಹೀರೋ ಹೀರೋಯಿನ್ ಇಬ್ರು ಆಕ್ಟಿಂಗ್ ಚೆನ್ನಾಗಿದೆ. ಎಲ್ಲರೂ ಬಂದು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. RR ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಚೆನ್ನಾಗಿದೆ, ಸಿನಿಮಾ ಮಸ್ತ್ ಆಗಿದೆ. ಓವರ್ ಆಲ್ ಫಿಲಮ್ ತುಂಬಾ ಚೆನ್ನಾಗಿದೆ. ಮತ್ತೆ ನಾನು ಆಲ್ರೆಡಿ ಶೂಟಿಂಗ್ ಟೈಮಲ್ಲೂ ನಾನು ನೋಡಿದ್ದೀನಿ ಯಾವ ತರ ಸೀನ್ಸ್ ಇತ್ತು ಅಂತೆಲ್ಲ. ಬಟ್ ಅದನ್ನು ಆನ್ ಸ್ಕ್ರೀನ್ ಅಲ್ಲಿ ನೋಡುವಾಗ ತುಂಬಾ ಎಂಜಾಯ್ ಮಾಡಿದೆ. ಅಂಡ್ ಮಧ್ಯದಲ್ಲಿ ಇವ್ರು ಕಾಮಿಡಿ ಇದ್ದಿದ್ದು ಕೂಡ ಇನ್ನೂ ಚೆನ್ನಾಗಿತ್ತು. ಎಂಜಾಯ್ ಮಾಡೋಣ, ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ನೋಡಿ. ಇಲ್ಲ, ನಂಗೆ ಹಾರರ್ ಮೂವೀಸ್ ಅಂದ್ರೆ ಸ್ವಲ್ಪ ಇಷ್ಟ, ಚೆನ್ನಾಗಿತ್ತು. ಬಟ್ ಎಲ್ಲರೂ ಬೋರ್ ಅಂತ ಅನ್ನಿಸಿಲ್ಲ ನನಗೆ. ನೆಕ್ಸ್ಟ್ ಏನು, ಯಾವಾಗ ದೆವ್ವ ಬರುತ್ತೆ ಅಂತಾನೆ ನಾನು ಕಾಯ್ತಿದ್ದೆ ಪ್ರತಿಯೊಂದು ಸೀನಲ್ಲೂ. ಚೆನ್ನಾಗಿದೆ. ಕನ್ನಡ ಸಿನಿಮಾ ಅಲ್ವಾ, ಹೊಸ ಟೀಮ್, ಹೊಸ ಪ್ರೊಡ್ಯೂಸರ್ ಬಗ್ಗೆನೂ ಹೇಳಲೇಬೇಕು. ಆಕ್ಟರ್ ಅಂದ್ರೆ ಹೀರೋಯಿನ್ ಕಮ್ ಪ್ರೊಡ್ಯೂಸರ್ ಅವರು. ಸೊ ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ನಿಮ್ ರಿವ್ಯೂ ಏನಿದೆ ಅಂತ ಹೇಳಿ. ಸರ್ ಇಲ್ಲ, ಆಕ್ಚುಲಿ ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ. ಅಲ್ಲೆಲ್ಲ ಮಾಡ್ಬೇಕಾದ್ರೆ, ಆಕ್ಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ಫಸ್ಟ್ ಆಫ್ ಆಲ್ ಅದೇ ಒಳ್ಳೆ ಸ್ಪೇಸ್ ಸಿಕ್ಕಿದೆ. ಯಾಕಂದ್ರೆ ಒಂದು ಅದೇ ತುಂಬಾ ಸೀರಿಯಸ್ ಆಗಿರ್ಬೇಕಾದ್ರೆ ಒಂದು ಕಾಮಿಡಿ ಜಲ ಕೊಟ್ಟರೆ ಒಂದ್ ಜನಕ್ಕೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ಸಖತ್ ಮಜಾ ಮಾಡಿದೀವಿ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನನ್ನ ಹೆಂಡತಿ ಜೊತೆ ನಾನು ಸಿನಿಮಾ ನೋಡ್ಲೇಬೇಕು ಅಂತಾನೆ. ನಾನು ಎಷ್ಟೋ ಸಿನಿಮಾಗಳಿಗೆ ಹೋಗಕ್ಕಾಗಲ್ಲ, ನಾವೇ ಹೋಗ್ಬಿಡ್ತೀವಿ. ಫ್ಯಾಮಿಲಿ ಜೊತೆ ಹೋಗಿ ಬಂದಿದ್ವಿ. ಸಖತ್ ಒಳ್ಳೆ ಕಂಟೆಂಟ್ ಇದ್ದಾಗಡೆ. ರೆಡಿ ಅಲ್ಲೇ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಮಾಡಿ.
ಮೊದಲನೇದಾಗಿ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೊ ಮಚ್. ಈ ಒಂದು ವಾರದಿಂದ ಮನೆಗೆ ತಲುಪಿಸಿದ್ರ ಎಲ್ರು ನಮ್ಮ ಟೀಮ್ ಕಡೆ ನಿಮ್ಗೆಲ್ಲ ಚಿರಋಣಿ. ಅಂಡ್ ಮೋರ್ ದನ್ ದ್ಯಾಟ್ ನಾನು ಈ ಸಿನಿಮಾ ಡಬ್ಬಿಂಗ್ ಅಲ್ಲಿ ನೋಡಿದ್ದೆ, ನಾನು ಅಷ್ಟೇ ಕಲ್ರಿ ನೋಡಿಲ್ಲ, ಡಬ್ಬಿಂಗ್ ಎಲ್ಲ ನೋಡಿಲ್ಲ. ಬಟ್ ಇವತ್ತಿನ ಫಸ್ಟ್ ಶೋ ನೋಡಿದ್ದೀನಿ. ಇಷ್ಟೊಂದು ಅದ್ಭುತವಾದ ಸಿನಿಮಾ ಬಂದೈತೆ, ನಾನು ಕನಸು ಮನಸ್ಸಲ್ಲಿ ಅನ್ಕೊಂಡಿರಲಿಲ್ಲ. ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್, ಯಾವುದಕ್ಕೂ ಒಂದು ಕಮ್ಮಿ ಮಾಡಿಲ್ಲ, ಒಂದು ಕನ್ವಿಷನ್ ಮಾಡಿಲ್ಲ. ಸೊ ದಯವಿಟ್ಟು ಇವಾಗ ಎಲ್ಲ ಸಿನಿಮಾ ನಿಮ್ಮ ಮೇಲಿದೆ, ಪ್ರೇಕ್ಷಕರು, ಕನ್ನಡದ ಪ್ರೇಕ್ಷಕರಿಗೆ ದಯವಿಟ್ಟು ಈ ಒಂದು ಸಿನಿಮಾನ ಪ್ರೋತ್ಸಾಹ ಮಾಡಿ ನಮ್ಮ ಟೀಮ್ ಸಪೋರ್ಟ್ ಮಾಡಿದ್ದಕ್ಕೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. 1.5 ವರ್ಷದ ಪ್ರಾಜೆಕ್ಟ್, ಅಷ್ಟು ದಿನಗಳಿಂದ ಕಷ್ಟಪಟ್ಕೊಂಡು ಮಾಡಿದ ಸಿನಿಮಾ ಇವತ್ತು ತೆರೆ ಮೇಲೆ ಬಂದಿದೆ. ಜನಗಳ ಕರ್ನಾಟಕದ ಎಲ್ಲ ಜನರ ಮುಂದೆ ತಂದು ನಿಲ್ಲಿಸಿದ್ದೀವಿ. ನಿಮ್ಗೆಲ್ಲರಿಗೂ ಸಂತೋಷ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ, ಚೆನ್ನಾಗಿ ಕಷ್ಟಪಟ್ಟಿದ್ದಾರೆ ನಿರ್ದೇಶಕರು. ಒಂದು ಹೆಣ್ಣು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟು ಕಷ್ಟ, ಎಷ್ಟೊಂದು ಕಷ್ಟಗಳನ್ನ ಫೇಸ್ ಮಾಡಿ ಈ ಸಿನಿಮಾನ ಇವತ್ತು ತೆರೆಗೆ ತಂದಿದ್ದಾರೆ. ಇದರ ಫಲಿತಾಂಶ ಎಲ್ಲರೂ ನೋಡಿದ್ದೀರ. ಇನ್ನು ಮುಂದೆ ಹಾಗೇ ಚೆನ್ನಾಗಿ ಹೋಗುವಂತೆ, ಚೆನ್ನಾಗಿ ಪ್ರದರ್ಶನ ಆಗುವಂತೆ ಎಲ್ಲರೂ ನೋಡಿ. ಕನ್ನಡ ಚಿತ್ರರಂಗ ವೀಕ್ ಅಲ್ಲ, ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋದು ಈ ಚಿತ್ರದಿಂದ ಪ್ರೂವ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ಹಾಗಾಗಿ ಖುಷಿ ಆಗುತ್ತೆ. ಸುಮಾರು ಬೇರೆ ಬೇರೆ ಲೊಕೇಶನ್ಗಳಲ್ಲಿ ರಾತ್ರಿ ಫುಲ್ ನೈಟ್ ಎಲ್ಲ ಮಾಡಿರೋದು ಬಹಳ ಚೆನ್ನಾಗಿದೆ. ಹಾಗಾಗಿ ಎಲ್ಲರೂ ನೋಡಿ ಆಶೀರ್ವದಿಸಿ. ಕ್ಯಾರೆಕ್ಟರ್ ಇವಾಗ ನಾನು ಸಿನಿಮಾ ನೋಡಿದಾಗ ನನ್ನ ಕ್ಯಾರೆಕ್ಟರ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿ ಬಂದಿದೆ, ಎಲ್ಲರೂ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತೆ ನಾನು ಒಂದು ಆಕ್ಟಿಂಗ್ ಕ್ಲಾಸ್ ಹೋಗ್ತಿದ್ದೆ, ಅಲ್ಲಿ ಸುಮನ್ ಸರ್, ಉಲ್ಲಾಸ್ ಸರ್ ಅಂತ ಇಬ್ಬರಿದ್ರು. ಅವರು ನನಗೆ ತುಂಬ ಹೆಲ್ಪ್ ಮಾಡಿ ಆಡಿಷನ್ ತೊಗೊಂಡಿದ್ರು. ಅದಕ್ಕೆ ನಾನು ಅಂಬಾಲಿ ಮ್ಯಾಮ್ಗೆ, ನವೀನ್ ಸರ್ಗೆ ಮತ್ತೆ ನಮ್ಮ ಇಬ್ಬರು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ.